ಓಂ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥಾಯ ನಮಃ. ಶ್ರೀ ಸಾಯಿಬಾಬಾ ಚರಿತ್ರೆ, ಶುಕ್ರವಾರ, 2ನೆಯ ದಿನದ ಪಾರಾಯಣ. ಹೇ ಪರಮಾತ್ಮ, ಶಿರಡಿ ಸಾಯಿಬಾಬಾ, ನಿನ್ನ ಚರಣ ಸನ್ನಿಧಿಗೆ ಸೇರಿದ ನನ್ನನ್ನು ಅನುಗ್ರಹಿಸು. ಸಕಲ ಜಗತ್ತನ್ನೂ ಸೃಷ್ಟಿಸಿ ಈ ಶರೀರದಿಂದಲೂ ವಾಕ್ಕುಗಳಿಂದಲೂ ಮನಸ್ಸಿನಿಂದಲೂ ನಾವು ಮಾಡುವ ಕಾರ್ಯಗಳಿಗೆ ಒಳ್ಳೆಯದಕ್ಕೆ ಒಳ್ಳೆಯ ಫಲ, ಕೆಟ್ಟದ್ದಕ್ಕೆ ಕೆಟ್ಟ ಫಲ ಉಂಟಾಗುವ ಹಾಗೆ ಮಾನವ ಕರ್ಮಸೂತ್ರಗಳನ್ನು ಏರ್ಪಡಿಸಿದ ನೀನು ಎಂತಹ ಧರ್ಮಮೂರ್ತಿ! ಅಷ್ಟೇ ಅಲ್ಲದೆ ಇತರ ಜೀವಿಗಳ ಬಗ್ಗೆ ಅಸೂಯೆ ದ್ವೇಷಗಳನ್ನು ಬೆಳೆಸಿಕೊಂಡು ಇತರರಿಗೆ ಕಷ್ಟ ನಷ್ಟಗಳನ್ನುಂಟು ಮಾಡುವ ಕರ್ಮಗಳನ್ನು ಮಾಡಿ ಅದರ ಫಲವಾಗಿ ಕಾಲಾಂತರದಲ್ಲಿ ದಾರಿದ್ರ್ಯ, ಅನಾರೋಗ್ಯ, ಅಪಕೀರ್ತಿ, ತೀರದ ಮನೋವೇದನೆಗಳಂತಹ ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿಹಾಕಿಕೊಂಡು ಹೊರಗೆ ಹೇಳಿಕೊಳ್ಳಲಾರದೆ ಒಳಗೆ ಮುಚ್ಚಿಟ್ಟುಕೊಳ್ಳಲಾಗದೆ ಇನ್ನು ಬೇರೆ ಗತಿಯೇ ಇಲ್ಲವೆನ್ನುವ ಸ್ಥಿತಿಯಲ್ಲಿ ನೀನೇ ದಿಕ್ಕೆಂದು ನಿನ್ನ ಪಾದಗಳನ್ನಾಶ್ರಯಿಸಿ ಬಂದವರಿಗೆ ನನ್ನನ್ನು ಶರಣು ಕೋರಿ ಬಂದವರ ಕಷ್ಟಗಳನ್ನು ತೀರಿಸುತ್ತೇನೆ, ಸುಖ ಶಾಂತಿಗಳನ್ನಿತ್ತು ಪ್ರಸಾದಿಸುತ್ತೇನೆ ಎಂದು ಅಭಯ ಕೊಟ್ಟಿದ್ದೀಯೆ. ಅವರ ಕಷ್ಟಗಳನ್ನೂ ತೀರಿಸಿದ್ದೀಯೆ. ಹಾಗೆಯೇ ನಾನು ಯಾವಾಗಲೂ ಎಂತಹ ಕಷ್ಟಗಳಲ್ಲೂ ಸಿಲುಕದೇ ಇರಬೇಕೆಂದು ನಿರಂತರ ಶಾಂತಿ ಆನಂದಗಳಿಂದ ಜೀವಿಸಬೇಕೆಂದು ನಿನ್ನನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಆವೇದನೆಯನ್ನು ತೀರಿಸು ಬಾಬಾ. ನನಗೆ ನಿನ್ನ ಅಭಯಹಸ್ತದ ಆಶ್ರಯ ನೀಡು ಬಾಬಾ. ಶಿರಡಿ ಪ್ರಜೆಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಶ್ರೀ ಸಾಯಿ ಲೀಲೆಗಳನ್ನು ಹಾಡಿಕೊಳ್ಳುತ್ತಿದ್ದರು. ಸಾಯಿಯನ್ನು ದೈವವಾಗಿ ಗುರುತಿಸಿ ಸೇವಿಸಿದವರು ಧನ್ಯರು. ಒಂದು ಸಲ ಮೊಹುದ್ದೀನ್ ತಂಬೊಳ್ಳಿಯ ಜೊತೆಯಲ್ಲಿ ಬಾಬಾ ಕುಸ್ತಿ ಆಡಿ ಸೋತು ನಿಬಂಧನೆ ಪ್ರಕಾರ ಶಿರಡಿಯ ಸರಹದ್ದಿನ ಆಚೆ ಅಡವಿಯಲ್ಲಿ ಇದ್ದರು. ಆ ಸಮಯದಲ್ಲಿ ಬಾಯಿಜಾಮಾಯಿ ಅವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಊಟ ಮಾಡಿಸುತ್ತಿದ್ದಳು. ಅದಕ್ಕೆ ಸಾಯಿ ಅವಳ ಮಗ ತಾತ್ಯಾನನ್ನು ಜೀವಿತಾಂತ ಕಾಪಾಡಿದರು. ತಂಬೋಳಿ ಶಿರಡಿ ಬಿಟ್ಟು ಹೋದ ಮೇಲೆ ಸಾಯಿ ಮತ್ತೆ ದ್ವಾರಕಾಮಾಯಿಗೆ ಹಿಂತಿರುಗಿದರು. ಅಂದಿನಿಂದ ಪ್ರತಿದಿನವೂ ಶಿರಡಿಯಲ್ಲಿ ಭಿಕ್ಷೆ ಬೇಡಿ ತಂದು ಎಲ್ಲರಿಗೂ ಹಂಚಿ ತಾವು ಸ್ವಲ್ಪ ಮಾತ್ರವೇ ತಿನ್ನುತ್ತಿದ್ದರು. ಬಾಬಾ ನಾನು ಸೇವಕರ ಸೇವಕ ಎಂದು ಭಕ್ತರೊಡನೆ ಹೇಳುತ್ತಿದ್ದರು. ಒಂದು ಸಲ ನಾನಾವಳಿ ಎಂಬ ಭಕ್ತನೊಬ್ಬ ಆಸನ ಬಿಟ್ಟು ಏಳಿ ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಸಾಯಿಯನ್ನು ಗದರಿಸಿ ಎಬ್ಬಿಸಿ ತಾನು ಆ ಮಹನೀಯನ ಸ್ಥಾನದಲ್ಲಿ ಕುಳಿತ. ಸಾಯಿ ಮೌನವಾಗಿ ಆ ಜಾಗ ಬಿಟ್ಟೆದ್ದು ಅವನಿಗೆ ಕುಳಿತುಕೊಳ್ಳಲು ಅನುಕೂಲ ಮಾಡಿಕೊಟ್ಟರೇ ಹೊರತು ಅವನ ಮಾತುಗಳಿಂದ ವಿಚಲಿತರಾಗಲಿಲ್ಲ. ಯಾರಿಂದಲೂ ಏನನ್ನೂ ಆಶಿಸದೆ ಅವರು ಎಲ್ಲರಲ್ಲೂ ದಯೆ ತೋರುತ್ತಿದ್ದರು. ಒಂದು ಸಲ ಒಂದು ನಾಯಿ ಊಟದ ಹೊತ್ತಿಗೆ ಬಂದರೆ ಶ್ರೀಮತಿ ತರ್ಕಡ್ ಅದಕ್ಕೆ ರೊಟ್ಟಿಗಳನ್ನು ಕೊಟ್ಟರು. ಸಾಯಿ ಆಕೆಗೆ, ಅಮ್ಮ, ಇಂದು ನನಗೆ ಹೊಟ್ಟೆ ತುಂಬ ರೊಟ್ಟಿ ಕೊಟ್ಟೆ. ನನಗೆ ಬಹಳ ಸಂತೋಷವಾಯಿತು. ಈ ದ್ವಾರಕಾಮಾಯಿಯಲ್ಲಿ ಕುಳಿತು ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಹಸಿದವರಿಗೆ ಅನ್ನವಿಟ್ಟು ನಂತರ ನೀನು ಊಟ ಮಾಡು. ನಿನಗೆ ಸದ್ಗತಿಯಾಗುತ್ತದೆ. ಯಾರು ಸರ್ವ ಜೀವಿಗಳಲ್ಲೂ ನನ್ನನ್ನೇ ನೋಡುತ್ತಾರೋ ಅವರೇ ನನ್ನ ಪ್ರಿಯ ಭಕ್ತರು ಎಂದರು. ಗೋವಿಂದ ಬಲರಾಮ್ ಮಾನ್ಕರ್ ಶಿರಡಿಗೆ ಹೊರಟಾಗ ಶ್ರೀಮತಿ ತರ್ಕಡ್ ಸಾಯಿಗೆ ಕೊಡೆಂದು ಅವನ ಕೈಯಲ್ಲಿ 2 ಹಾಲುಕೋವಾ ಬಿಲ್ಲೆಗಳನ್ನು ಕೊಟ್ಟಳು. ಶಿರಡಿ ಸೇರಿದ ಮೇಲೆ ಮಾನ್ಕರ್ 2 ದಿನವಾದರೂ ಅವನ್ನು ತನಗೆ ಕೊಡದಿದ್ದಾಗ ಅವನನ್ನು ಶ್ರೀಮತಿ ತರ್ಕಡ್ ನನಗೆ ಹಾಲುಕೋವಾ ಕಳುಹಿಸಲಿಲ್ಲವೇ ಎಂದು ಕೇಳಿ ತೆಗೆದುಕೊಂಡರು ಸಾಯಿ. ಶ್ರೀ ಸಾಯಿಬಾಬಾ ದ್ವಾರಕಾಮಾಯಿಯಲ್ಲಿ ರಾತ್ರಿ ಮಲಗುತ್ತಿದ್ದರು. ಡೇಂಗಳೆ ಎನ್ನುವ ಭಕ್ತ ತನಗೆ ಕೊಟ್ಟಿದ್ದ ಹಲಗೆಯೊಂದನ್ನು ದ್ವಾರಕಾಮಾಯಿಯ ಸೂರಿಗೆ
ತುಂಡು ಬಟ್ಟೆಗಳಿಂದ ಕಟ್ಟಿ ತೂಗುಬಿಟ್ಟು ಅದರ ಮೇಲೆ 4 ಮೂಲೆಗಳಲ್ಲಿ 4 ದೀಪಗಳನ್ನಿಟ್ಟು ಕೆಳಗೆ ಕುಳಿತಿರುತ್ತಿದ್ದ ಬಾಬಾ ಇದ್ದಕ್ಕಿದ್ದಂತೆ ಹಲಗೆಯ ಮೇಲೆ ಮಲಗಿಕೊಂಡಂತೆ ಕಾಣಿಸಿಕೊಳ್ಳುತ್ತಿದ್ದರು. ಇಳಿಯುವುದು ಹಾಗೆಯೇ ಆಗುತ್ತಿತ್ತು. ಈ ಮಹಿಮೆಯನ್ನು ನೋಡಲು ವಿಪರೀತವಾಗಿ ಜನ ಬರುತ್ತಿದ್ದರೆ ಬಾಬಾ ಆ ಹಲಗೆಯನ್ನು ಚೂರು ಚೂರು ಮಾಡಿ ಧುನಿಯಲ್ಲಿ ಹಾಕಿಬಿಟ್ಟರು. ಸಾಯಿ ತಮ್ಮ ಭಕ್ತರಲ್ಲಿ ಸಂಪೂರ್ಣವಾದ ಪ್ರೇಮವನ್ನಿಟ್ಟಿದ್ದರು. ಭಕ್ತರ ಪೂರ್ವಾಪರಗಳು, ಭೂತ, ಭವಿಷ್ಯತ್, ವರ್ತಮಾನಗಳು ಅವರಿಗೆ ಸಂಪೂರ್ಣವಾಗಿ ತಿಳಿಯುತ್ತಿತ್ತು. ಶ್ರೀ ಸಾಯಿ ಸನ್ನಿಧಿಯಲ್ಲಿ 1 ವಾರವಿರಬೇಕೆಂದುಕೊಂಡು ಬಂದ ಕಾಕಾ ಮಹಾಜನಿಯನ್ನು ತಕ್ಷಣವೇ ಹಿಂತಿರುಗಲು ಹೇಳಿದರು ಸಾಯಿ. ವಿಧಿಯಿಲ್ಲದೆ ಆತ ಹಿಂದಿರುಗಿದಾಗ ಅತ್ಯವಸರವಾದ ಕೆಲಸವಿದ್ದು ಆತನು ಬರುವುದನ್ನೇ ಎದುರು ನೋಡುತ್ತಿದ್ದ ಆತನ ಮ್ಯಾನೇಜರ್ ಧುಮಾಲ್ ಎನ್ನುವ ನ್ಯಾಯವಾದಿ ನಿಫಾಡಕ್ಕೆ ಹೋಗುತ್ತಾ ಸಾಯಿಗೆ ನಮಸ್ಕರಿಸಿಕೊಂಡು ಹೋಗಲು ಶಿರಡಿಗೆ ಬಂದಾಗ ಸಾಯಿ ಅವನನ್ನು 1 ವಾರದವರೆಗೆ ಹೋಗಲು ಬಿಡಲಿಲ್ಲ. ನಂತರ ಹೋದಾಗ ಅಲ್ಲಿ ಆತನ ಮೊಕದ್ದಮೆ 1 ವಾರ ಮುಂದೂಡಲಾಗಿತ್ತು. ಸಾಯಿ ಬೇಡವೆಂದರು. ತಾತ್ಯ ಕೋಪರ್ಗಾಂವ್ ಸಂತೆಗೆ ಹೊರಟರೆ ದಾರಿಯಲ್ಲಿ ಕುದುರೆ ಎಡವಿ ಬಿದ್ದು ಕಾಲು ಮುರಿದುಕೊಂಡಿತು. ವಿದೇಶೀಯನೊಬ್ಬನು ದರ್ಶನಕ್ಕೆಂದು ಶಿರಡಿಗೆ ಬಂದಾಗ ಸಾಯಿ ಅವನನ್ನು ಒಳಕ್ಕೆ ಬಿಡದೆ ದ್ವಾರಕಾಮಾಯಿಯ ಹೊರಗಿರುವ ಜಾಗದಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಅವನು ಅದನ್ನು ಅವಮಾನವೆಂದು ಭಾವಿಸಿ 1 ದಿನ ತಡೆದು ಹೋಗು ಎಂದು ಹೇಳಿದರೂ ಕೇಳದೆ ಶಿರಡಿ ಬಿಟ್ಟು ಹೊರಟ. ದಾರಿಯಲ್ಲಿ ಟಾಂಗ ಪ್ರಮಾದಕ್ಕೆ ಸಿಕ್ಕಿ ಅವನಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿದ. 1 ದಿನ ಸಾಯಿ, ಇವತ್ತು ನಾನು ಕಾಷಾಯ ವಸ್ತ್ರ ಧರಿಸುತ್ತೇನೆ ಎಂದರು. ನಾಸಿಕ್ ಬ್ರಾಹ್ಮಣ ಮುಳೆ ಶಾಸ್ತ್ರಿ ದ್ವಾರಕಾಮಾಯಿಯ ಒಳಕ್ಕೆ ಬರುತ್ತಿದ್ದ ಹಾಗೆ ಅವನಿಗೆ ಅಲ್ಲಿ ತನ್ನ ಗುರು ಗೋಲಬ್ ಸ್ವಾಮಿಗಳು ಕಾಶಾಂಬರಧಾರಿಯಾಗಿ ಕುಳಿತಿದ್ದ ಹಾಗೆ ಕಾಣಿಸಿತು. ಅವನು ಅವರಿಗೆ ನಮಸ್ಕರಿಸಿ ಏಳುವ ವೇಳೆಗೆ ಅವನನ್ನು ಆಶೀರ್ವದಿಸುತ್ತಿದ್ದ ಸಾಯಿ ಕಾಣಿಸಿದರು. ಹಾಗೆಯೇ ಶ್ರೀರಾಮ ಭಕ್ತನಾದ ಒಬ್ಬ ಡಾಕ್ಟರ್ ದ್ವಾರಕಾಮಾಯಿಗೆ ಕಾಲಿಡುತ್ತಲೇ ಅವನಿಗೆ ಅಲ್ಲಿ ಬಾಬಾ ಸ್ಥಾನದಲ್ಲಿ ಶ್ರೀರಾಮಚಂದ್ರ ಮೂರ್ತಿಯ ದರ್ಶನವಾಯಿತು. ನಮಸ್ಕರಿಸಿ ಏಳುವ ವೇಳೆಗೆ ಅಲ್ಲಿ ಸಾಯಿಯೇ ಕಾಣಿಸಿದರು. ಎಲ್ಲ ಜಾತಿಯವರು ಕೈ ಸೇರಿಸಿ ಐಕ್ಯಮತ್ಯವನ್ನು ಸಾಧಿಸಿ, ಭಗವಂತನು ನಿಮ್ಮನ್ನು ರಕ್ಷಿಸುತ್ತಾನೆ. ಮೋಕ್ಷ ಸಾಧಿಸದ ಜೀವನ ವ್ಯರ್ಥ. ಯಾರಾದರೂ ನಿಮಗೆ ಕಡೆಗಣಿಸಿದರೆ, ಕೇಡು ಮಾಡಿದರೆ ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನೂ ತೋರಿಸಬೇಡಿ. ಸಾಧ್ಯವಾದರೆ ಅಂತಹವರಿಗೂ ಕೂಡ ಒಳ್ಳೆಯದನ್ನೇ ಮಾಡಿ ಎಂದು ಹೇಳುತ್ತಿದ್ದರು ಸಾಯಿ. ಬೇಸಗೆ ರಜಕ್ಕೆಂದು ಶಿರಡಿಗೆ ಬಂದ ಶ್ರೀಮತಿ ತರ್ಕಡ್ಗೆ ಸಾಯಿ 1 ದಿನ, ಅಮ್ಮ, ಏನಾದರೂ ತಿನ್ನೋಣವೆಂದು ನಿಮ್ಮ ಮನೆಗೆ ಹೋದೆ. ಆದರೆ ಭಾವು ನನಗೋಸ್ಕರ ತಿನ್ನಲು ಏನನ್ನೂ ಇಟ್ಟಿರಲಿಲ್ಲ ಎಂದರು. ಕಾರಣವೇನೆಂದರೆ ಶ್ರೀ ತರ್ಕಡ್ ಎಂದಿನಂತೆ ಸಾಯಿಬಾಬಾ ಚಿತ್ರಪಟಕ್ಕೆ ಮಾಡುವ ಪೂಜೆಯಲ್ಲಿ ಅಂದು ನೈವೇದ್ಯ ಇಡುವುದನ್ನು ಮರೆತಿದ್ದರು. ಹಾಗೆ ಸಾಯಿ ಅವರಿಗೂ ಅವರ ಚಿತ್ರಪಟಕ್ಕೂ ಭೇದವಿಲ್ಲವೆಂದು ಚಿತ್ರಪಟಕ್ಕೆ ಮಾಡುವ ಪೂಜೆ ತಾನೇ ಸ್ವೀಕರಿಸುತ್ತೇನೆಂದು ಸೂಚಿಸಿದರು. ಸಾಯಿ ಯಾರನ್ನೂ ಹಣೆಯ ಮೇಲೆ ಚಂದನ ಹಚ್ಚಲು ಬಿಡುತ್ತಿರಲಿಲ್ಲ. ಆದರೆ 1 ದಿನ ಡಾಕ್ಟರ್ ಪಂಡಿತ್ ಅವರ ಹಣೆಯಲ್ಲಿ ಚಂದನದಿದ್ದ ತ್ರಿಪುಂಡ್ರವನ್ನಿಟ್ಟರೂ ಏನೂ ಹೇಳಲಿಲ್ಲ. ಪಂಡಿತ್ ನನ್ನನ್ನು ಅವನ ಗುರು ರಘುನಾಥ್ ಮಹಾರಾಜ್ ಎಂದು ಭಾವಿಸಿ ಚಂದನವಿಟ್ಟಿದ್ದಾನೆ. ಆತನು ತನ್ನ ಗುರುವಿಗೆ ಸೇವೆ ಮಾಡಿದಂತೆ ನನಗೆ ಸೇವೆ ಮಾಡಿಕೊಳ್ಳಲು ಬಿಟ್ಟಿದ್ದೇನೆ ಎಂದರು ಸಾಯಿ. ಅದಕ್ಕೆ ಭಕ್ತರು ಸಾಯಿ ಸಕಲ ಸಾಧು ಸ್ವರೂಪರು, ಸಕಲ ದೇವತಾ ಸ್ವರೂಪರು, ಸಕಲ ಜಡ ಜೀವ ಸ್ವರೂಪರು ಎಂದು ವಿಶ್ವಾಸವಿಡುತ್ತಾರೆ. ಸಾಯಿ ಭಗವಂತನ ಸ್ಮರಣೆ ಮಾಡುತ್ತಾ ಧುನಿಯಲ್ಲಿನ ವಿಭೂತಿಯನ್ನಿಟ್ಟು ರೋಗಗಳನ್ನು ಹೋಗಲಾಡಿಸುತ್ತಿದ್ದರು.
ಅನೇಕ ಸಂದರ್ಭಗಳಲ್ಲಿ ಅವರ ಒಂದು ಮಾತಿನಿಂದಲೇ ರೋಗಗಳು ವಾಸಿಯಾದ ನಿದರ್ಶನಗಳಿವೆ. ತೀವ್ರತರವಾದ ಕ್ಷಯವಾಗಿ ರಕ್ತವಾಂತಿ ಮಾಡಿಕೊಳ್ಳುತ್ತಿದ್ದ ಭೀಮಾಜಿ ಪಾಟೀಲ್ ಶಿರಡಿಗೆ ಬಂದ. ಕರುಣಾಮಯಿಯಾದ ಸಾಯಿ ಆತನಿಗೆ, ಕಾತುರ ಪಡಬೇಡ, ನಿನ್ನ ಕಷ್ಟಗಳೆಲ್ಲವೂ ತೀರಿದವು. ಈ ದ್ವಾರಕಾಮಾಯಿಯಲ್ಲಿ ಕಾಲಿಟ್ಟವರ ಕಷ್ಟಗಳೆಲ್ಲವೂ ತೀರಿ ಅವರಿಗೆ ಸಂತೋಷವಾಗುತ್ತದೆ. ಇಲ್ಲಿನ ಫಕೀರ ಬಹಳ ದಯಾಳು ಎಂದರು. ಅಂದು ರಾತ್ರಿ ಕನಸಿನಲ್ಲಿ ಪಾಟೀಲ್ ಬಹಳವಾದ ನೋವು ಅನುಭವಿಸಿದ. ಆ ನಂತರ ಆರೋಗ್ಯ ಸುಧಾರಿಸಿತು. ಭೀಮಾಜಿ ಆಗ ಶ್ರೀ ಸಾಯಿ ವ್ರತ ಆರಂಭಿಸಿದ. ಒಂದು ಸಲ ಬಾಬಾ ಸಾಹೇಬ್ ಬೂಟಿಗೆ ನಿರೇಚನದಿಂದ ಬಹಳ ಬಾಧೆಯಾಗಿ ದ್ವಾರಕಾಮಾಯಿಗೆ ಬರಲು ಕಷ್ಟವಾಯಿತು. ಸಾಯಿ ಆತನ ಕಡೆ ಬೆರಳು ತೋರಿಸಿ, ಜಾಗ್ರತೆ, ನೀನು ಇನ್ನು ವಿರೇಚನ ಮಾಡಬಾರದು ಎಂದರು. ಕಾಯಿಲೆ ತಕ್ಷಣವೇ ನಿಂತು ಹೋಯಿತು. ಇನ್ನೊಂದು ಸಲ ಅವನಿಗೆ ಬಾದಾಮಿ, ಪಿಸ್ತಾ, ಆಕ್ರೋಟ್ ಮುಂತಾದ ನಿಷಿದ್ಧ ಆಹಾರಗಳನ್ನು ತಿನ್ನಿಸಿ ಕಾಲರಾ ವ್ಯಾಧಿಯನ್ನು ಗುಣಪಡಿಸಿದರು. ಆಳಂದಿ ಸನ್ಯಾಸಿಗೆ ಅನೇಕ ವರ್ಷಗಳಿಂದ ಬಾಧಿಸುತ್ತಿದ್ದ ಕಿವಿ ನೋವು ಸಾಯಿ ಅಲ್ಲ ಅಚ್ಛಾ ಕರೇಗಾ ಎನ್ನುತ್ತಲೂ ತಗ್ಗಿ ಹೋಯಿತು. ಸಾಯಿ ಊದಿಯಿಟ್ಟು ಆಶೀರ್ವದಿಸಿದರೆ ದತ್ತೋಪಂತ್ಗೆ 15 ವರ್ಷಗಳಿಂದ ಕಾಡುತ್ತಿದ್ದ ಹೊಟ್ಟೆ ನೋವು ಮಾಯವಾಗಿ ಹೋಯಿತು. ಮೂಲ ವ್ಯಾಧಿಯಿಂದ ನರಳುತ್ತಿದ್ದ ಶ್ಯಾಮ ಎನ್ನುವ ಭಕ್ತನಿಗೆ ಸೋನಾಮುಖಿ ಕಷಾಯ ಕುಡಿಸಿದರೂ ಸಾಯಿ. ತಕ್ಷಣವೇ ವ್ಯಾಧಿ ಗುಣವಾಯಿತು. ಮತ್ತೊಂದು ಸಲ ಅದೇ ವ್ಯಾಧಿ ಕಾಣಿಸಿಕೊಂಡಾಗ ಸಾಯಿಗೆ ಹೇಳದೆ ಅದೇ ಕಷಾಯ ಕುಡಿದರೆ ವ್ಯಾಧಿ ಉಲ್ಬಣಿಸಿ ಸಾಯಿ ಆಶೀಸ್ಸಿನಿಂದಲೇ ಗುಣವಾಯಿತು. ಗಂಗಾಧರ ಪಂಡಿತ ಬಹಳ ಕಾಲದಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ. ಸಾಯಿ ಅವನ ಹೊಟ್ಟೆಯನ್ನು ಮುಟ್ಟಿ, ಭಗವಂತ ನಿನ್ನ ರೋಗ ವಾಸಿ ಮಾಡುತ್ತಾನೆ ಎಂದರು. ಬೇಗನೆ ಅವನು ಗುಣಮುಖನಾದನು. ಮಕ್ಕಾ ಯಾತ್ರೆ ಮಾಡಿದ್ದೇನೆಂಬ ಅಹಂಕಾರದಿಂದ ಸಾಯಿ ದರ್ಶನಕ್ಕೆ ಬಂದ ಸಿದ್ದಿಕಿ ಫಾಲ್ಕೆಯನ್ನು 9 ತಿಂಗಳ ಕಾಲ ಮಸೀದಿಯ ಮೆಟ್ಟಿಲು ಹತ್ತಲೂ ಬಿಡದೆ ಅವನ ಅಹಂಕಾರ ನಿರ್ಮೂಲವಾದ ಮೇಲೆ ಆಶೀರ್ವದಿಸಿ ಅನುಗ್ರಹಿಸಿದರು. ದಾಸಗಣು ಎನ್ನುವ ಭಕ್ತ ಬಹಳ ಬೆಲೆಬಾಳುವ ಕೋಟು, ಪೇಟ, ಶಲ್ಯಗಳೊಡನೆ ಅಲಂಕಾರ ಮಾಡಿಕೊಂಡು ಹರಿಕಥೆ ಹೇಳಲು ಸಜ್ಜಾದರೆ ಸಾಯಿ ಅವೆಲ್ಲವನ್ನೂ ತೆಗೆಸಿ ಹಾಕಿ ಹರಿಕಥೆ ಮೂಲ ಪುರುಷನಾದ ನಾರದ ಮಹರ್ಷಿಯಂತೆ ನಿರಾಡಂಬರವಾದ ವಸ್ತ್ರಗಳನ್ನು ಧರಿಸಿ ಹರಿಕಥೆ ಹೇಳೆಂದರು. ಆಡಂಬರಗಳಿಗೂ ಸಾಯಿಗೂ ಬಲು ದೂರ. ಶ್ರೀ ಸಾಯಿ ತಮ್ಮ ಭಕ್ತರಿಗೆ ಎಂದೂ ಮಂತ್ರೋಪದೇಶ ಮಾಡಲಿಲ್ಲ, ಯೋಗಾಭ್ಯಾಸಗಳನ್ನು ಮಾಡಿಸಲಿಲ್ಲ. ನಿಮ್ಮ ಸ್ವಂತ ಅಭಿಪ್ರಾಯಗಳನ್ನು ಬದಿಗಿರಿಸಿ ಸಾಯಿ ಎನ್ನುವ ಪದವನ್ನು ಮಾತ್ರ ಸ್ಮರಿಸುತ್ತಿರಿ ಎಂದು ಹೇಳಿದರು. ಶ್ರೀ ಸಾಯಿ ಪ್ರಕೃತಿಯ ಮೇಲೆ ಸಂಪೂರ್ಣ ಅಧಿಪತ್ಯವನ್ನು ಪಡೆದಿದ್ದರು. ಒಂದು ಸಲ ಶಿರಡಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಸಹಿತ ಮಳೆಯಾಗಿ ಕ್ಷಣ ಕಾಲದಲ್ಲಿ ನೆಲವೆಲ್ಲ ನೀರಿನಿಂದ ತುಂಬಿ ಹೋಯಿತು. ಸಾಯಿ ಆಕಾಶದ ಕಡೆ ನೋಡಿ, ನಿಲ್ಲಿಸು ನಿಲ್ಲಿಸು, ನಿನ್ನ ಕೋಪ ತಗ್ಗಿಸು, ನೆಮ್ಮದಿಸು ಎಂದರು. ಸ್ವಲ್ಪ ಕಾಲದಲ್ಲೇ ಬಿರುಗಾಳಿ ನಿಂತು ಹೋಗಿ ಆಕಾಶವೆಲ್ಲ ನಿರ್ಮಲವಾಗಿ ಹೋಯಿತು. ಮತ್ತೊಂದು ಸಲ ಮಧ್ಯಾಹ್ನದಲ್ಲಿ ಧುನಿಯಲ್ಲಿನ ಉರಿ ಪ್ರಜ್ವಲಿಸಿ ಮಸೀದಿ ಸುಟ್ಟು ಹೋಗುವುದೇನೋ ಎಂಬಂತಾಯಿತು. ಸಾಯಿ ತಗ್ಗು ತಗ್ಗು ಎಂದು ಹೇಳುತ್ತಲೇ ಉರಿ ಇಳಿದು ಹೋಯಿತು. ಭಕ್ತರು ಹರಕೆ ಹೇಳಿಕೊಂಡು ತೀರಿಸದಿದ್ದರೆ ಅಥವಾ ಮರೆತರೆ ಭಕ್ತರಲ್ಲಿನ ಮಾಲಿನ್ಯವನ್ನು ಕಳೆಯಲು, ದಾನಗುಣವನ್ನು ಅಳವಡಿಸಿಕೊಳ್ಳುವಂತೆ ಮಾಡಲು ಬಾಬಾ ದಕ್ಷಿಣೆ ತೆಗೆದುಕೊಳ್ಳುತ್ತಿದ್ದರು. ಆದರೆ ಸೂರ್ಯಾಸ್ತಮಯವಾಗುವುದರೊಳಗಾಗಿ ತೆಗೆದುಕೊಂಡಿದ್ದ ದಕ್ಷಿಣೆಯನ್ನೆಲ್ಲ ಭಕ್ತರಿಗೆ, ಬಡವರಿಗೆ ಹಂಚಿಬಿಡುತ್ತಿದ್ದರು. ದಕ್ಷಿಣೆ ಎಂದರೆ ಕೇವಲ ಹಣವಲ್ಲ, ತನಗೆ ಬೇಕಾದದ್ದು ವಿಶ್ವಾಸದಿಂದ ಕೂಡಿದ ಶ್ರದ್ಧೆ,
ಸಹನೆಗಳೆಂಬ 2 ಕಾಸುಗಳು ಎಂದು ಸಾಯಿ ಹೇಳುತ್ತಿದ್ದರು. ಪ್ರೊಫೆಸರ್ ನಾರ್ಕೆಯನ್ನು ಬಾಬಾ 15 ರೂಪಾಯಿ ದಕ್ಷಿಣೆ ಕೇಳಿದರು. ಆತ ಇಲ್ಲವೆಂದರೆ ಆಗ ಸಾಯಿ, ನಿನ್ನ ಹತ್ತಿರ ಹಣವಿಲ್ಲವೆಂದು ನನಗೆ ಗೊತ್ತಿದೆ. ನೀನು ಓದುತ್ತಿರುವ ಯೋಗ ವಾಸಿಷ್ಠದಿಂದ ದಕ್ಷಿಣೆ ಕೊಡು, ಅದರಲ್ಲಿನ ಸಾರಾಂಶವನ್ನು ಆಚರಣೆಯಲ್ಲಿಡು ಎಂದರು. ಶ್ರೀಮತಿ ತರ್ಖಡ್ರನ್ನು ಸಾಯಿ 6 ರೂಪಾಯಿ ದಕ್ಷಿಣೆ ಕೇಳಿದರು. ಆಕೆಯ ಹತ್ತಿರ ಹಣವಿರಲಿಲ್ಲ. ಅರಿಷಡ್ವರ್ಗಗಳೆನ್ನುವ 6 ಶತ್ರುಗಳನ್ನು ಸಾಯಿ ಸಮರ್ಪಿಸು ಎನ್ನುತ್ತಿದ್ದಾರೆ ಎಂದು ಆಕೆಯ ಗಂಡ ಹೇಳಿದರು. ಅವನು ಹೇಳಿದ್ದು ಸರಿಯಾಗಿದೆ ಎಂದರು ಸಾಯಿ. ತಾವು ದಕ್ಷಿಣೆ ಕೇಳಿದಾಗ ಯಾರಾದರೂ ಕೊಡದಿದ್ದರೆ ಸಾಯಿ ಕೋಪಗೊಳ್ಳುತ್ತಿರಲಿಲ್ಲ. ಬೆಲೆ ಬಾಳುವ ಬಹುಮತಿಗಳನ್ನು ತಂದರೆ ಸಾಯಿ ಅವರನ್ನು ಬೈಯುತ್ತಿದ್ದರು. ಗಣಪತಿರಾವ್ ಬೋಡಾಸ್ನನ್ನು ಸಾಯಿ ಮತ್ತೆ ಮತ್ತೆ ದಕ್ಷಿಣೆ ಕೇಳಿದಾಗ ಅವನು ತನ್ನ ಹಣದ ಚೀಲವನ್ನೇ ಅವರ ಮುಂದೆ ಬೋರಲಿಸಿದ. ಅಂದಿನಿಂದ ಅವನು ತನ್ನ ಜೀವನದಲ್ಲಿ ಮತ್ತೆಂದೂ ಹಣಕ್ಕಾಗಿ ಕಾತರಪಡಲಿಲ್ಲ. ರತನ್ಜಿ ಎನ್ನುವ ಧನಿಕ ಮೌಲಿ ಸಾಹೇಬ್ ಎನ್ನುವ ಸಾಧುವನ್ನು 3 ರೂಪಾಯಿ 14 ಆಣೆ ಖರ್ಚು ಮಾಡಿ ಸತ್ಕರಿಸಿದ. ನಂತರ ಸಾಯಿಯನ್ನು ದರ್ಶಿಸಲು ಶಿರಡಿಗೆ ಹೋದಾಗ ಮೊದಲು 5 ರೂಪಾಯಿ ದಕ್ಷಿಣೆ ಕೇಳಿ ತನಗಾಗಲೇ 3 ರೂಪಾಯಿ 14 ಆಣೆ ಸಂದಾಯವಾಗಿದೆ ಎಂದು ಹೇಳಿ 1 ರೂಪಾಯಿ 2 ಆಣೆ ಮಾತ್ರ ತೆಗೆದುಕೊಂಡರು. ಪುತ್ರ ಸಂತಾನಕ್ಕಾಗಿ ಸಾಯಿಯನ್ನು ಆಶ್ರಯಿಸಿದ ರತನ್ಜಿಗೆ ಸಾಯಿಯ ಆಶೀರ್ವಾದದಿಂದ ಪುತ್ರ ಸಂತಾನವಾಯಿತು. ಸ್ಥಿರವಾದ ಕೆಲಸ ಸಿಕ್ಕಿದರೆ ಶಿರಡಿಗೆ ಬಂದು ಕಲ್ಲು ಸಕ್ಕರೆ ಹಂಚುತ್ತೇನೆಂದು ಹರಕೆ ಹೊತ್ತ ಚೋಲ್ಕರ್ಗೆ ಒಳ್ಳೆಯ ಕೆಲಸ ಸಿಕ್ಕಿತು. ತಾನು ಕುಡಿಯುವ ಟೀಯಲ್ಲಿ ಸಕ್ಕರೆ ಹಾಕದೆ ಹಣ ಕೂಡಿಸಿಟ್ಟು ಆ ಉಳಿತಾಯದಿಂದ ಶಿರಡಿಗೆ ಬಂದು ಹರಕೆ ತೀರಿಸಿದ ಚೋಲ್ಕರ್. ಆಗ ಸಾಯಿ ಇವನಿಗೆ ಸಕ್ಕರೆ ಜಾಸ್ತಿ ಹಾಕಿದ ಟೀ ಕೊಡಿ ಎಂದು ಜೊತೆಯಲ್ಲಿದ್ದ ಭಕ್ತರಿಗೆ ಹೇಳಿದರು. ಸಾಯಿಯ ಪ್ರೇಮ ಆಪ್ಯಾಯತೆಗಳಿಗೆ ಮಾರು ಹೋದ ಚೋಲ್ಕರ್ನ ಕಣ್ಣುಗಳಿಂದ ಆನಂದ ಬಾಷ್ಪಗಳುರುಳಿದವು. ನನ್ನಲ್ಲಿ ಭಕ್ತಿ ಪ್ರಪತ್ತಿಗಳಿಂದ ಕೈ ನೀಡಿದರೆ ರಾತ್ರಿ ಹಗಲು ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ ಎಂದು ಅಭಯವಿತ್ತರು ಸಾಯಿ. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಸಾಯಿಬಾಬಾ, ನಿನ್ನ ಪಾದಗಳಲ್ಲಿ ನನ್ನ ಶಿರಸ್ಸನ್ನಿಟ್ಟ ಶರಣು ಬಂದಿದ್ದೇನೆ. ನಿನ್ನ ಕೃಪೆಯಿಂದ ಶುಕ್ರವಾರ 2ನೆಯ ದಿನದ ಪಾರಾಯಣ ಮುಗಿಸಿದ್ದೇನೆ. ನನ್ನನ್ನು ಅನುಗ್ರಹಿಸಿ ಆಯುರಾರೋಗ್ಯ ಐಶ್ವರ್ಯಗಳನ್ನು, ಶಾಂತಿ ಆನಂದಗಳನ್ನು, ನಿನ್ನಲ್ಲಿ ಪರಿಪೂರ್ಣ ಭಕ್ತಿ ವಿಶ್ವಾಸಗಳನ್ನು ಪ್ರಸಾದಿಸು ಬಾಬಾ.